ಹಾಯ್ ಹಲೋ ನಮಸ್ಕಾರ ರೀ. ಇವತ್ತ ನಮ್ಮ ಅಜ್ಜಂತಗ ಭಾಳ ಆರಾಮಿರ್ಲಿಲ್ರಿ, ಹಿಂಗಾಗಿ ಬೋಜು ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ರಿ. ಬಟ್ ಅಲ್ಲಿ ರೂಗೆ ಡಾಕ್ಟರ್ ಅವೈಲೇಬಲ್ ಇರಲಿಲ್ಲ. ಅದಕ್ಕೆ ಬೆಡಿಕೆ ಒಳಗ್ ಬಂದ ನಾವು ತೋರ್ಸ್ಕೊಂಡ್ ಬಂದ್ರಿ. ಇವತ್ತ ವಟ ಸಾವಿತ್ರಿ ವ್ರತ ಐತ್ರಿ, ಹಿಂಗಾಗಿ ನಾ ಪಟಾಪಟ್ ಅಂತ ಹೇಳಿ ರೆಡಿಯಾಗಿ ವಟ ಸಾವಿತ್ರಿ ವ್ರತ ಮಾಡಾಕ ಹೊಂಟೇನ್ರಿ. ಈ ವಟ ಸಾವಿತ್ರಿ ವ್ರತವು ಪವಿತ್ರತೆ ಮತ್ತು ಸಂಕೇತವಾದ ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಪ್ರೇಮ ಕಥೆಯನ್ನ ನೆನಪಿಸುವ ಪವಿತ್ರ ಹಬ್ಬವಾಗೈತ್ರಿ. ಸತ್ಯವಾನ್ ಆಯುಷ್ಯ ಮುಗದಾಗ ಯಮಧರ್ಮರಾಜ ಅವನ ಪ್ರಾಣ ತೆಗೆದುಕೊಂಡು ಹೋಗಕ್ ಬರ್ತಾನಂತ್ರಿ. ಆದ್ರ ಸಾವಿತ್ರಿ ಅಚಲ ಭಕ್ತಿ ಮತ್ತು ಧೈರ್ಯ ಬುದ್ಧಿವಂತಿಕೆಯಿಂದ ಯಮರಾಜನನ್ನು ಮೆಚ್ಚಿ ಸತ್ಯವಾನಿಗೆ ಮತ್ತೆ ಜೀವ ಬರುವಂಗ್ ಮಾಡ್ತಾನ್ರಿ. ಅದಕ್ಕಾಗಿ ವಟ ಸಾವಿತ್ರಿ ವ್ರತ ಮಾಡ್ತಾರ್ರಿ. ಈ ದಿನದಿಂದ ಮದುವೆಯಾದ ಹೆಣ್ಮಕ್ಳ ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಕುಟುಂಬ ಸುಖ ಶಾಂತಿಗಾಗಿ ಆಲದ ಮರವನ್ನ ಪೂಜಿಸಿ ವಟ ಸಾವಿತ್ರಿ ವ್ರತವನ್ನ ಆಚರಿಸ್ತಾರ್ರಿ. ನಾ ಇಲ್ಲಿ ಕುಂಕುಮ ಅರ್ಶನ ತಗೊಂಡ ಉಡಿ ತುಂಬ್ಕೊಂಡ ಮನೆ ಕಡೆ ಬನ್ನಿರಿ. ಇವತ್ತ ಕಾರ್ ಹುಣ್ಣಿಮೆ ಇರೋದ್ರಿಂದ ನಮ್ಮ ಮನ್ಯಾಗ ಸ್ಪೆಷಲ್ ಹೋಳಿಗೆ ಊಟ ಮಾಡಿರಿ. ನಮ್ಮ ಊರಾಗ ಕಾರ್ ಹುಣ್ಣಿಮೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೋ ನೋಡೋಣ ಬರ್ರಿ.